ಚಾಮರಾಜೇಶ್ವರ ರಥೋತ್ಸವ ಅದ್ದೂರಿ ಆಚರಣೆಗೆ ಕೋಮುವಾರು ಸಭೆ ನಿರ್ಧಾರ. ನಾಳೆಯಿಂದ ನಡೆಯುವ ಚಾಮರಾಜೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ಜೂನ್ 10ರಂದು ಆಷಾಢ ಮಾಸದಲ್ಲಿ ನಡೆಯುವ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಕೋಮುವಾರು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಗರದ ಚಾಮರಾಜೇಶ್ವರ ಸ್ವಾಮಿ ದೇವಾಲಯದಲ್ಲಿ ಚಾಮರಾಜೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ರಥೋತ್ಸವ ಸಂಬಂಧ ಇಂದು ಕರೆದಿದ್ದ ಎಲ್ಲ ಕೋಮುವಾರು ಪೂರ್ವಭಾವಿ ಚರ್ಚಿಸಿ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ ತಹಶೀಲ್ದಾರ್ ಗಿರಿಜಾ ಮಾತನಾಡಿ, ಸಭೆಯಲ್ಲಿ ನಿಮ್ಮ ಅಹವಾಲು ಕೇಳಿದ್ದೀರಿ. ಒಂದು ನೆಲಮಳಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದೀರಿ. ಅದನ್ನು ವ್ಯವಸ್ಥೆ ಮಾಡೋಣ. ಪೂಜಾ ರಸೀದಿ ಕೊಡಿಸುವಂತೆ ಕೇಳಿದ್ದೀರಿ. ಅದನ್ನು ದೇವಸ್ಥಾನದ ವತಿಯಿಂದ ಮಾಡಿಸೋಣ. ಚಿನ್ನ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ. ಟೆಲ್ಸಿಯಲ್ಲಿದೆ ಹೇಳುತ್ತಿದ್ದಾರೆ. ಕಚೇರಿಯಲ್ಲಿ ಕಡತ ತೆಗೆಸಿ ನೋಡುತ್ತೇನೆ. ಟೇಜಿಯಲ್ಲಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ದೇವರಿಗೆ ಒಡವೆ ಹಾಕಲು ಪ್ರಸ್ತಾಪ ಮಾಡುತ್ತೇವೆ ಎಂದರು. ಚಾಮರಾಜೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ರಥೋತ್ಸವದ ಆಹ್ವಾನ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುತ್ತದೆ. ಕರಪತ್ರ ಮಾಡಿಸಿ ಪ್ರಚಾರ ಮಾಡಿಸಲಾಗುತ್ತದೆ. ನಮ್ಮ ಕಡೆಯಿಂದ ಆಗುವ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತೇವೆ. ಕೋಮುವಾರ ಸಹಕಾರದಲ್ಲೇ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಎಂದರು. ಸಭೆ ಅಧ್ಯಕ್ಷತೆ ವಹಿಸಿದ ನಾಡದೇಶ ಶೆಟ್ಟರಾದ ವೈ.ವಿ. ಲೋಕನಾಥ್ ಮಾತನಾಡಿ, ನಾಳೆಯಿಂದ ನಡೆಯುವ ಚಾಮರಾಜೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ಜೂನ್ 10ರಂದು ಆಷಾಢ ಮಾಸದಲ್ಲಿ ನಡೆಯುವ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ ಸಂಬಂಧ ಕರೆದಿದ್ದ ಕೋಮುವಾರು ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿ ಅದ್ದೂರಿಯಾಗಿ ಆಚರಣೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಶೇಖರ ಮೂರ್ತಿ, ಪ್ರಧಾನ ಅರ್ಚಕ ಆಗಮಿಕರಾದ ದರ್ಶನ್, ಆಗಮಿಕ ರಾಮಕೃಷ್ಣ ಭಾರದ್ವಾಜ್, ನಗರಸಭಾ ಪೌರಾಯುಕ್ತ ಎಸ್.ವಿ. ರಾಮದಾಸ್, ಮುಖಂಡ ಶ್ರೀನಿವಾಸ ಗೌಡ, ಕೋಮುವಾರು ಯಜಮಾನರಾದ ಸಿ.ಕೆ. ಮಹದೇವ ಶೆಟ್ಟಿ, ಸುರೇಶ್ ನಾಯಕ, ಮಧು, ವೆಂಕಟರಮಣಸ್ವಾಮಿ, ಪಾಪು, ರಾಮಸಮುದ್ರ ನಾಗರಾಜು, ಮಂಜು ಕುದರ್, ಶ್ರೀನಿಧಿ ಕುದರ್, ಗಾಯಕ ಸಿ.ಎಂ. ನರಸಿಂಹಮೂರ್ತಿ, ನಗರಸಭಾ ಮಾಜಿ ಸದಸ್ಯ ಗಣೇಶ ದೀಕ್ಷಿತ್, ರವಿಚಂದ್ರ ಪ್ರಸಾದ್ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಯಾಕೆ ಅನ್ಕಳೆ ನಾಳೆ ಒಂದು ಅನವತ್ತಾದಾಗ ನಮ್ಗೆ ಗೊತ್ತಿಲ್ಲ ಅಂತಲ್ಲ, ಇವ್ರಿಗೆ ಗೊತ್ತಿಲ್ಲ ನಾನು ಬರಂಗೇ ಅಂತ ಹೇಳಿದ್ನಲ್ಲ. ನಾಳೆ ಅನವತ್ತಾದಾಗ ಯಾರು ಚಾಮರಾಜೇಶ್ವರ ರಥೋತ್ಸವಕ್ಕೆ ಸಂಬಂಧಪಟ್ಟಂಗೆ ಡಿ.ಸಿ ಮೇಡಮ್ ಮೀಟಿಂಗ್ ಕರೀತಿದ್ರು ಎಲ್ಲ ಕೋಮುವರ್ಗಳಿಗೆ. ಹೌದಾ? ನಿಮಗೆಲ್ಲ ಗೊತ್ತಿರೋದೆ. ನಾನು ಕೊಟ್ಟಿರ್ಬೋದು. ನಾವು ಇಲ್ಲಿ ಒಂದು ಸಣ್ಣದಾಗಿ ಮಾಡ್ತಾ ಇದ್ವಿ. ಹೌದು ತಾನೇ? ಗಿರಿಜಾ ಕಲ್ಯಾಣೋತ್ಸವಕ್ಕೆ ಇದೆ ಫಸ್ಟು. ಗಿರಿಜಾ ಕಲ್ಯಾಣೋತ್ಸವಕ್ಕೆ ಇವರೇ ಟೇಸ್ಟ್ ಅವ್ರೇನೆ ಏನೋ ಇದು ರೆಡಿ ಮಾಡ್ಕೊಳ್ತಾ ಇದ್ರು. ಅಲ್ಲೇ ಮಾಡ್ತಾ ಇದ್ವಿ. ಮೊದಲನೇ ಬಾರಿಗೆ ನೀವು ಕರೆದಿದ್ದೀನಿ. ಆಯ್ತು, ಸಂತೋಷ. ನಾನು ಶ್ರೀ ಗುರುಭ್ಯೋ ನಮಃ. ಭಾಗವತಾಯ ಸಂಪರ್ಕಂ ಭಾಗವತ ಪ್ರತಿಪತ್ತಯೇ ಜಗದಪಿತರೋ ಒಂದೇ ಪಾರ್ವತಿ ಪರಮೇಶ್ವರರು. ಶ್ರೀ ಕೆಮ್ಮರಂಚಾಮರಾಜಮಯ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯತಕ್ಕಂಥ ಒಂದು ಪದ್ಧತಿ ಇದೆ. ಅದರಂತೆ ಗಿರಿಜಾ ಕಲ್ಯಾಣ ಮಹೋತ್ಸವವು 14ನೇ ತಾರೀಕು ವರಪೂಜೆಯಂತೆ, 15ನೇ ತಾರೀಕು ಕಾಶಿ ಯಾತ್ರಾ ಪೂರ್ವಕವಾಗಿ ದಾರಾ ಮಹೋತ್ಸವವು, 16ನೇ ತಾರೀಕು ಔಪಾಸನೆಯ ಉಲ್ಟನೆ ಉಯ್ಯಾಲೆ ಸೇವೆಯು, 17ನೇ ತಾರೀಕು ಪಾಕಿನಿ ಮಹೋತ್ಸವ, 18ನೇ ತಾರೀಕು ನಾಕಬಲಿ ಉತ್ಸವ, 19ನೇ ತಾರೀಕು ನಗರದ ಪ್ರಮುಖ ಬೀದಿಗಳಲ್ಲಿ ಪುಷ್ಪಾಂದೋಳಿಕಾರೋಹಣ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ.
ಅದಾದಮೇಲೆ ರಾತ್ರಿ ಭಾರತೀಯ ಕೆಂಪನಂಜಾಂಬ ಅಮ್ಮನವರ ಸನ್ನಿಧಿಯಲ್ಲಿ ಶಯನೋತ್ಸವ ನಡೆಯುತ್ತೆ. ಹೀಗೆ ಗಿರಿಜಾಕರಣ ಮಹೋತ್ಸವ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನಡೆಯುತ್ತೆ. ಈ ಸಿದ್ಧತೆ ಬಗ್ಗೆ ಸಭೆ ಸೇರಿಲ್ಲ, ಸಭೆ ಈ ಒಂದು ಸಿದ್ಧತೆ ಏನು ಗಿರಿಜಾಕರಣ ಮಹೋತ್ಸವಕ್ಕೆ ಏನೇನೋ ನಡಿಬೇಕು ಆಗುವುಗಳು ಅದನ್ನು ನಮ್ಮ ಕೋಮವಾರು ಸಭೆ ಕರೆದಿದ್ದರು, ನಮ್ಮ ತಹಸೀಲ್ದಾರ್ ಬಂದಿದ್ದರು, ಹಾಗೆ ನಮ್ಮ ಪೇಶ್ಕರ್ ಸಾಹೇಬರು ಎಲ್ಲರೂ ಬಂದಿದ್ದರು. ಅದರಂತೆ ಅವರುಗಳು ಎಲ್ಲ ಒಂದು ತೀರ್ಮಾನ ತಗೊಂಡು ಎಲ್ಲ ಚೆನ್ನಾಗಿ ನಡೀಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅದರಂತೆ ಉದ್ದೇಶಗಳನ್ನ ಎಲ್ಲ ಥರದ ಕೋಮವಾರದವರು ಎಲ್ಲ ಹೇಳಿಮಟ್ಟಿ ಮಾಡಿದ್ದಾರೆ. ತಹಸೀಲ್ದಾರ್ ಸಾಹೇಬರು ನಿಗಕ್ಕೆ ತಂದಿದ್ದಾರೆ. ಅದರಂತೆ ಅವರು ಮಾಡೋಣ ಅಂತ ಹೇಳಿಮಟ್ಟಿ ಮಾಡಿದ್ದಾರೆ. ಅದರಂತೆ ದೇವಸ್ಥಾನದ ಕೈಂಕರ್ಯನು ನಡ್ಕೊಂಡು ಚಂಪಸಿ ಇದು ರಥೋತ್ಸವ ಆಗಿರುತ್ತೆ. ರಥೋತ್ಸವ ಬಂದು 10 ಜುಲೈ ಮಾಸದಲ್ಲಿ ನಡೆಯುತ್ತೆ. ಅದು ಡೇಟ್ ನಿರ್ಣಯ ಆಗಿದೆ. ಹಾಗೆಯೇ ಅವತ್ತಿಗೆ ನಡೀಬೇಕಾದಂಥ ರಥೋತ್ಸವದ ಅದಕ್ಕೆ ಪೂರ್ವಭಾವಿಯಾಗಿ ರಥಚಲನೆ ಅಂತ ಆಗಬೇಕು. ರಥೋತ್ಸವದ ರಥಕ್ಕೆ ಪೂಜೆ ಏನಾಗುತ್ತೆ, ತೇರು ಕಟ್ಟೋದಕ್ಕೆ ಅದು ಚಾಲನೆ ಕೊಟ್ಟತಕ್ಕಂಥ ಒಂದು ವಿಶೇಷವಾದ ಪೂಜೆ ಅದು ಒಂದು 20ನೇ ತಾರೀಕು ನಡೆಯುತ್ತದೆ. ಪೇಶ್ಕಾರರು ಮತ್ತು ತಹಸೀಲ್ದಾರರು ಎಲ್ಲರೂ ಮತ್ತು ನಮ್ಮ ಆಗಮನರು ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿದರೆ ಪ್ರತಿ ಸಂಜೆ 7:30 9 ಗಂಟೆ ನಡೆಯುತ್ತೆ. ಪ್ರತಿ ನಮ್ಮ ಸಾರ್ವಜನಿಕರೆಲ್ಲ ಬಂದು ಭಾಗವಹಿಸಬೇಕಾಗಿ ಕೇಳ್ಕೊಳ್ತೀನಿ. ನಿಮ್ಮ ಹೆಸರು? ವೈ ವಿ ಲೋಕನಾಥ್, ನಾಡೋದ್ದೇಶ.